ಬಂದರು ವಿರೋಧಿ ಹೋರಾಟಕ್ಕೆ ಶಕ್ತಿ ತುಂಬುವಂತೆ ದೈವದ ಮೊರೆ ಹೋದ ಕಾಸರಕೋಡ್ ಟೊಂಕದ ಮೀನುಗಾರರು. ನಿಮಗೆ ಅನ್ಯಾಯವಾಗಲು ಬಿಡಲಾರೆ ಎನ್ನುತ್ತಲೇ ನಾವು ನಂಬಿದ ಕೆಲವರು ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟರು. ಕೆಲವರು ಒಡೆದಾಳುವ ಕೆಲಸ ಮಾಡಿದರು. ನಿನ್ನ ಆಶೀರ್ವಾದದಿಂದ ಈ ಸಂಕಷ್ಟದ ಸಂದರ್ಭದಲ್ಲೂ ಹಲವರು ನಮ್ಮೊಂದಿಗೆ ಇದ್ದಾರೆ. ಯಾವುದೇ ತಪ್ಪು ಮಾಡದಿದ್ದರೂ ನಮ್ಮವರನ್ನು ಜೈಲಿಗೆ ಕಳುಹಿಸಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಡೆದಿದೆ. ಈಗ ನಿನ್ನನ್ನೇ ನಂಬಿ ನಿನ್ನ ಪಾದಕ್ಕೆ ಶರಣಾಗಿದ್ದೇವೆ. ನಮ್ಮ ಜನರ ರಕ್ಷಣೆ ಮಾಡು ದೇವಿ. ನಮ್ಮ ಬದುಕಿಗೆ ಕೊಳ್ಳಿಗಿಡಲು ನಮ್ಮೂರಿಗೆ ಹೆಮ್ಮಾರಿಯಾಗಿ ಬಂದಿರುವ ಬಂದರು ಕಂಪನಿಯನ್ನು ಇಲ್ಲಿಂದ ಓಡಿಸು ತಾಯಿ, ಓಡಿಸು. ಇದು ಕಾಸರಕೋಡ್ ಟೊಂಕದ ನೂರಾರು ಸಂಖ್ಯೆಯ ಮೀನುಗಾರರು ಕರಾವಳಿಯ ಶಕ್ತಿ ದೇವತೆ ಕುಂದಾಪುರ ಗಂಗೊಳ್ಳಿಯ ಮಹಂಕಾಳಿ ಅಮ್ಮನವರ ದೇವಸ್ಥಾನದಲ್ಲಿ ದೇವಪಾತ್ರಿಯ ಮುಂದೆ ಪ್ರಾರ್ಥಿಸಿಕೊಂಡಿರುವ ಪರಿ. ಸತತ 10 ವರ್ಷಗಳ ಸುದೀರ್ಘ ಹೋರಾಟದಿಂದ ದಣಿದಿರುವ ನಾವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಂದ ನಮಗೆ ನ್ಯಾಯ ಸಿಗುವ ಭರವಸೆ ಇಲ್ಲ. ದೈವವೇ ಯಾವುದಾದರೂ ರೂಪದಲ್ಲಿ ನಮ್ಮ ನೆರವಿಗೆ ಬರುತ್ತದೆಂಬ ನಂಬಿಕೆಯಿಂದ ಮೀನುಗಾರರು ಟೊಂಕದಲ್ಲಿ ಬಂದರು ನಿರ್ಮಾಣ ಆಗದಂತೆ ಇಲ್ಲಿನ ದೈವಕ್ಕೆ ಹರಿಕೆ ಹೊತ್ತಿದ್ದು ಅಭಿವೃದ್ಧಿಯ ನೆಪದಲ್ಲಿ ಸಾವಿರಾರು ಜನರ ಜೀವನೋಪಾಯಕ್ಕೆ ಮತ್ತು ಪರಿಸರಕ್ಕೆ ಕುತ್ತು ತರುವ ಕೆಲಸ ಆಗುತ್ತಿದೆ. ಜವಾಬ್ದಾರಿ ಸ್ಥಾನದಲ್ಲಿ ಇರುವ ಕೆಲವರು ಜಾಣ ಕುರುಡುತನ ಪ್ರದರ್ಶಿಸಿ ನಮ್ಮ ಹಕ್ಕುಗಳಿಗೆ ಚ್ಯುತಿ ತರುವ ಕೆಲಸ ಮಾಡುತ್ತಿದ್ದಾರೆ. ನಮ್ಮನ್ನು ಬಲವಂತದಿಂದ ಒಕ್ಕಲೆಬ್ಬಿಸುವ ಪಿತೂರಿ ನಡೆಯುತ್ತಿದೆ ಎಂದು ದೇವಪಾತ್ರಿಯ ಮುಂದೆ ಮೀನುಗಾರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ತಮ್ಮ ನ್ಯಾಯಯುತ ಹೋರಾಟಕ್ಕೆ ಶಕ್ತಿ ನೀಡುವಂತೆ ಪ್ರಾರ್ಥಿಸಿಕೊಂಡು ಪ್ರಮುಖ ಪ್ರಶ್ನೆಗಳಿಗೆ ದೈವದ ಮೂಲಕ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ನಡೆದಿರುವುದಾಗಿ ತಿಳಿದುಬಂದಿದೆ. ವರದಿ ಅನು ಹೊನ್ನಾವರ.